ಹಾಯ್ ಹಲೋ ಎವ್ರಿವನ್, ನಾನು ನಿಮ್ಮ ಲಿತಿಕ್ಷಾ ಪಟೇಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ ಅನ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ಇಟ್ಸ್ ಜಸ್ಟ್ ಅನ್ ರ್ಯಾಂಡಮ್ ವಿಡಿಯೋ. ನನಗಿವಾಗ 8 ಮಂತ್ ಪ್ರೆಗ್ನೆನ್ಸಿ. ಸೊ ಈ ಟೈಮ್ನಲ್ಲಿ ನನಗೆ ಕ್ರೇವಿಂಗ್ಸ್ ತುಂಬ ಆಗ್ತಾ ಇತ್ತು, ಹಾಗೆ ಪಾವ್ ಭಾಜಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಒಂದು ರ್ಯಾಂಡಮ್ ವ್ಲಾಗ್ ಇರಲಿ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಎಷ್ಟೆಲ್ಲ ಫನ್ ಮಾಡಿದ್ವು ಅಂತ ನೀವು ಈ ವಿಡಿಯೋನಲ್ಲಿ ನೋಡ್ಬೋದು. ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನ್ ಮಾಡ್ತಾ ಇದ್ದೀರಾ? ಪಾವ್ ಭಾಜಿ ಮಾಡ್ತಾ ಇದೀವಿ. ಹೌದಾ? ಎಂತ ಗೊತ್ತುಂಟ ಗೈಸ್, ನಾವಿವತ್ತು ಪಾವ್ ಭಾಜಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಚಲೋ ಮಾಡೋಣ. ಹಂಗೆ ಹೇಳಲ್ಲ ಅವಳು ಹೇಳೋದೇ ಬೇರೆ ತರ. ಆಕ್ಚುಲಿ ಏನಪ್ಪಾ ಅಂತಂದ್ರೆ, ಇವತ್ತು ಎಂತ ಗೊತ್ತುಂಟ ಗಾಯ್ಸ್, ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಬಿಕಾಸ್ ನಾನು ಮಾಡ್ತಿರೋದು ತುಂಬಾ ಟೇಸ್ಟಿ ಆಗಿರತ್ತೆ. ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅದೇ ಪಾವ್ ಭಾಜಿ ಅಂತಾರಲ್ಲ, ಅದನ್ನ ಮಾಡ್ತಾ ಇದ್ದೀನಿ ಗಾಯ್ಸ್ ಅಂತ. ಸೊ ನನಗೆ ಇವಾಗ ಆಗ್ದಿರೋದ್ರಿಂದ ಫಸ್ಟೇ ಎಲ್ಲ ಚಾಪ್ ಮಾಡಿಕೊಟ್ಟಿದ್ದು ನಮ್ಮ ಜೀಜು, ಓಕೆನಾ. ಸೊ ಇದಕ್ಕೆ ಏನೇನು ಮಾಡ್ತಾ ಇರೋದು ಅಂತಂದರೆ, ಏನೇನು ಹಾಕಿರೋದು ಅಂತಂದರೆ, ಕ್ಯಾಪ್ಸಿಕಮ್ಮು ಮತ್ತು ಟೊಮ್ಯಾಟೊ, ಆಮೇಲೆ ಈರುಳ್ಳಿ, ಆಲೂಗಡ್ಡೆ, ಆಮೇಲೆ ಹೂಕೋಸು ಎಲ್ಲ ಹಾಕಿರೋದು. ಫಸ್ಟ್ ಅದು ಏನಪ್ಪ ಅಂತಂದರೆ, ಇನ್ನೊಂದು ಹೂಕೋಸಲ್ಲಿ ಜಾಸ್ತಿ ಬ್ಯಾಕ್ಟೀರಿಯಾಸ್ ಅದು ಇದು ಇರುತ್ತೆ, ಔಷಧಿ ಎಲ್ಲ ಹಾಕಿರ್ತಾರೆ ಅಂತ, ಫರ್ಟಿಲೈಸರ್ ಜಾಸ್ತಿ ಯೂಸ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಸಪ್ರೇಟ್ ಬಾಯ್ಲ್ ಮಾಡ್ಕೊಬೇಕು. ಆಮೇಲೆ ಅದನ್ನೆಲ್ಲ ನೀರೆಲ್ಲ ಚೆಲ್ಲಿ ಆಮೇಲೆ ಮತ್ತೆ ಅದನ್ನ ತೊಳ್ಕೊಂಡು ಆಮೇಲೆ ಸಪ್ರೇಟ್ ಇದು ಮಾಡ್ಕೊಬೇಕು. ಆಮೇಲೆ ಸಪ್ರೇಟ್ ಇದು ಆಲೂಗಡ್ಡೆನ ವಿಸಿಲ್ ಹಾಕ್ಸ್ಕೊಬೇಕು, ಒಂದು 3 ವಿಸಿಲ್ಸು. ಡಿಪೆಂಡ್ಸ್ ಲೈಕ್ ಎಷ್ಟು ಆಲೂಗಡ್ಡೆ ಹಾಕ್ತೀರಾ ಅದ್ರ ಮೇಲೆ, ಓಕೆನಾ. ಸೊ ಅದಾದ್ಮೇಲೆ ಒಂದು ಬಟರ್ ಸ್ಲೈಸ್ ಇರಬೇಕು. ಅದರಲ್ಲಿ ಒಂದು ನಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಬೋದು ಬಟರ್ದು. ಸೊ ಅದಾದ್ಮೇಲೆ ಅರಿಶಿನ, ಜೀರಿಗೆ, ಹಸಿ ಬಟಾಣಿ, ಇನ್ನೊಂದು ಹಸಿ ಬಟಾಣಿ ಹಾಕಿದ್ರೆ ಇನ್ನೂ ಟೇಸ್ಟ್ ಸ್ವಲ್ಪ ಚೆನ್ನಾಗಾಗುತ್ತೆ. ಸೊ ಅದಷ್ಟು ಇದಿಷ್ಟು ಏನಪ್ಪಾ ಅಂದ್ರೆ ಪಾವ್ ಭಾಜಿ ಮಾಡ್ಲಿಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್. ಆ್ಯಂಡ್ ಆಲ್ಸೋ ಗರಂ ಮಸಾಲ, ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್, ಇದಿಷ್ಟು ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು. ಸೊ ಪಾವ್ ಭಾಜಿ ಮಾಡೋದು ಹೇಗೆ ಅಂತ ಅಂದರೆ, ಫಸ್ಟ್ ಬಾಣಲೆಗೆ 2 to 3 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕಬೇಕು. ಆಮೇಲೆ ಬಟರ್ ಸ್ಲೈಸ್ ಇರುತ್ತಲ್ಲ, ಅದನ್ನ ಒಂದು ಚಿಕ್ಕದಾಗಿ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ. ಸೊ ಅಷ್ಟು ಒಂದು ಸಮ್ ಪೀಸಸ್ನ ಹಾಕೊಬೇಕು. ಸೊ ಅದಾದ್ಮೇಲೆ ಅದಕ್ಕೆ ಜೀರಿಗೆ, ಆಮೇಲೆ ಆನಿಯನ್ನ ಫ್ರೈ ಮಾಡ್ಕೊಬೇಕು ನೀಟಾಗೆ. ಅದಾದ್ಮೇಲೆ ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನ ಫ್ರೈ ಮಾಡ್ಕೊಬೇಕು. ಅದಾದ ನಂತರ ಅದಕ್ಕೆ ಕ್ಯಾಪ್ಸಿಕಮ್ ಮತ್ತೆ ಟೊಮ್ಯಾಟೋನ ನೀಟಾಗಿ ಫ್ರೈ ಮಾಡ್ಕೊಬೇಕು. ಸೊ ಅದು ಸ್ವಲ್ಪ ಮೆತ್ತ ಆದ್ಮೇಲೆ ಗೊತ್ತಾಗತ್ತಲ್ಲ. ಸೊ ಅದಾದ್ಮೇಲೆ ಏನೇನು ಹಾಕ್ಬೇಕು ಅಂದ್ರೆ, ಅರಿಶಿನ ಹಾಕಬೇಕು. ಅದಾದ್ಮೇಲೆ ಏನಪ್ಪಾ ಅಂತ ಅಂದ್ರೆ ಚಿಲ್ಲಿ ಪೌಡರು, ಅದಾದ್ಮೇಲೆ ಗರಂ ಮಸಾಲ ಒಂದು ಸ್ಪೂನು, 1 ಟೇಬಲ್ ಸ್ಪೂನು. ಪಾವ್ ಭಾಜಿದು ಏನು ಪೌಡರ್ ಬರುತ್ತಲ್ಲ, ಅದೊಂದು 2 to 3 ಟೇಬಲ್ ಸ್ಪೂನ್ ಹಾಕಬೇಕು. ಸೊ ಆಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ವೆಜಿಟೇಬಲ್ಸು, ಲೈಕ್ ಹೂಕೋಸ್ ಆಗಿರ್ಬೋದು, ಆಮೇಲೆ ಆಲೂಗಡ್ಡೆ ಏನು ಇದನ್ನ ಬೇಯಿಸಿಟ್ಕೊಂಡಿರ್ತೀವಿ ಅದನ್ನು ಹಾಕಬೇಕು. ಅದಾದ್ಮೇಲೆ ನೀರು ಹಾಕ್ಬಿಟ್ಟು ಬಟಾಣಿ ಹಾಕಿ ನೀರು ಹಾಕಿ ಸ್ವಲ್ಪ ಟೈಮ್ ಬಾಯ್ಲ್ ಮಾಡ್ಕೊಬೇಕು. ಇವಾಗ ಬಾಯ್ಲ್ ಎಲ್ಲ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ ಅದು ಒಂದು ರೇಂಜಿಗೆ ಬಾಯ್ಲ್ ಆಗಿದೆ ಅಂತ. ಸೊ ಅದನ್ನ ಆದ್ಮೇಲೆ ಸ್ಮ್ಯಾಶ್ ಮಾಡ್ಕೊಬೇಕು ನೀಟಾಗಿ. ಸ್ಮ್ಯಾಶ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಪ್ಯಾನ್ ತಗೊಂಡು ಬ್ರೆಡ್, ಅದಕ್ಕೆ ಸ್ವಲ್ಪ ಬಟರ್ ಮತ್ತೆ ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಉಪ್ಪು ಹಾಕೊಂಡು ಬ್ರೆಡ್ನ ಏನು ಮಾಡ್ಕೊಬೇಕು, ಬ್ರೆಡ್ನ ಟೋಸ್ಟ್ ಮಾಡ್ಕೊಬೇಕು. ಆಮೇಲೇನು ನೋಡಿ ನೆನಪಿಸ್ಕೊಳ್ತೀನಿ ಆಯ್ತಾ. ಅದು ಟೋಸ್ಟ್ ಮಾಡ್ಕೊಂಡಾದ್ಮೇಲೆ ಪಾವ್ ಭಾಜಿ ವಿಲ್ ಬಿ ರೆಡಿ ಟು ಈಟ್. ಆ್ಯಂಡ್ ಆಲ್ಸೋ ಇನ್ನೊಂದೇನಪ್ಪ ಅಂತಂದ್ರೆ, ಸ್ಮ್ಯಾಶ್ ಎಲ್ಲ ಮಾಡಾಗುತ್ತೆ ನೋಡು. ಸ್ಮ್ಯಾಶ್ ಮಾಡಾದ್ಮೇಲೆ ಇದಕ್ಕೆ ಕೊರಿಯಂಡರ್ ಲೀವ್ಸ್, ಕೊತ್ತಂಬರಿನ ಚೆನ್ನಾಗಿ ಗಾರ್ನಿಶ್ ಮಾಡಬೇಕು. ಸೊ ಅವಾಗ ತುಂಬಾ ರುಚಿಯಾಗಿ ಪಾವ್ ಭಾಜಿ ರೆಡಿ ಆಗುತ್ತೆ ತಿನ್ನೋದಕ್ಕೆ. ಅಷ್ಟೇ. ಸೊ ಏನೇನು ಕ್ರೇವಿಂಗ್ಸ್ ಅನ್ನಿಸ್ತದೆ ತಿನ್ನೋದಕ್ಕೆ ಈ ಟೈಮ್ ಬಂದ್ರೆ. ಸೊ ನನಗೆ ಈ ಟೈಮಲ್ಲಿ ಹೆವಿ ಕ್ರೇವಿಂಗ್ಸ್ ಆಗೋದ್ರಿಂದ ಸ್ಟ್ರೈನ್ ಸಹ ಇವಾಗ ಜಾಸ್ತಿ ಆಗ್ತಿದೆ ನನಗೆ.
ಬಟ್ ಸ್ಟಿಲ್ ಹೆವಿ ಕ್ರೇವಿಂಗ್ಸ್ ಇದೆ. ಇವಾಗ ಬರ್ತಾ 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 ಅಂತೂ ನನ್ಗೆ ಇನ್ನೂ ಜಾಸ್ತಿ ಕ್ರೇವಿಂಗ್ ಸ್ಟಾರ್ಟ್ ಆಗ್ತಿದೆ. ಕೆಲವ್ರು ಹೇಳ್ತಾರೆ ನನ್ಗೇನು ಕ್ರೇವಿಂಗ್ಸೇ ಆಗ್ಲಿಲ್ಲ ಅಂತ ಅಂತಾರೆ. ಬಟ್ ಈಗ ನನಗೆ ಲಿಟ್ರಲಿ ಹೆಂಗ್ ಅನ್ಸುತ್ತೆ ಅಂತಂದ್ರೆ ನಾನೇ ಇದ್ದೀನಿ ಅಷ್ಟೊಂದು ಕ್ರೇವಿಂಗ್ಸ್ ಅಂದ್ರೆ ನನಗೆ ಫಸ್ಟ್ ಆಗ್ತಿದೆ ಫಸ್ಟ್ 5 ಮಂತ್ಸ್ ಏನು ಕ್ರೇವಿಂಗ್ಸ್ ಇಲ್ಲ. ಬಟ್ ಇವಾಗ ಅದು ತುಂಬಾ ರೇರ್. ನನಗೆ ಯಾರಾದ್ರೂ ಏನಾದ್ರೂ ಮಾಡ್ಕೊಡ್ಬೇಕಂತಂದಾಗ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರೋದಿಲ್ಲ. ಆತರ ನನ್ಗೂ ಆಗುತ್ತೆ. ಅಂದ್ರೆ ಅವ್ರಾಗೆ ಇವಾಗ ಮಮ್ಮಿ ಕೇಳ್ತಾರಲ್ವಾ ಏನ್ ಬೇಕು ಅಂತ ಹೇಳ್ಬಿಟ್ಟು, ಹಂಗ್ ಕೇಳಿದಾಗ ನನಗೆ ಏನ್ ತಿನ್ಬೇಕು ನನಗೆ ಲಿಟ್ರಲಿ ಅರ್ಥ ಆಗ್ತಿರಲ್ಲ. ಅವಾಗ ಸಿಟ್ ಬರ್ತಾ ಇರೋ ಪಾಪ ಅವ್ರು ಏನು ಹೇಳುದು ಇಲ್ಲ ಇವ್ ತಿನ್ನೋದಿಕ್ಕೆ ಅಂತ ಹೇಳ್ಬಿಟ್ಟು ಅವರು ಎಷ್ಟೊಂದೆಲ್ಲ ಮಾಡ್ಕೊಡ್ತಾರೆ ಪಾಪ ಮಮ್ಮಿನು. ಬಟ್ ಈ ತರದ್ದು ಏನು ಸ್ನಾಕ್ಸ್ ಐಟಮ್ಸ್ ಎಲ್ಲ ಏನಿರುತ್ತಲ್ಲ ಇದು ಸ್ವಲ್ಪ ಜಾಸ್ತಿ ಕ್ರೇವಿಂಗ್ಸ್ ಆಗುತ್ತೆ. ಬಟ್ ರೆಗ್ಯುಲರ್ ಆಗಿ ಆಗುತ್ತೆ ಅಂತ ಏನಿಲ್ಲ. ಅರೋಮನು ತುಂಬಾ ಚೆನ್ನಾಗಿದೆ. ಬಟ್ ಏನ್ ಬೇಕಪ್ಪ ಅಂತ ಅಂದ್ರೆ ಪ್ರಾಬಬ್ಲಿ ಇದಕ್ಕಿನ್ನೊಂದ್ ಸ್ವಲ್ಪ ಏನ್ ಬೇಕಾಗ್ಬೋದು. ಅಷ್ಟೇನಾ? ಅಷ್ಟೇ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಇಟ್ ವಿಲ್ ಬಿ ರೆಡಿ ಟು ಈಟ್. ಆದ್ರೆ ನನಗ್ ಸ್ವಲ್ಪ ತಿನ್ನೋದಿಕ್ ಒಂಥರ ಅನ್ನಿಸ್ತೆ. ಯಾಕೆಂತಂದ್ರೆ ಈರುಳ್ಳಿ ಇಲ್ಲ ಸಿಗ್ತಾನೆ ಇಲ್ಲ. ಈರುಳ್ಳಿ ಸ್ವಲ್ಪನೂ ನೋಡಿದ್ರೇನೆ ಒಂಥರ ಇರಿಟೇಟ್ ಆಗುತ್ತೆ. ಈರುಳ್ಳಿ ಎಲ್ಲ ತಿನ್ಬೇಕಂತ. ಹಾಗಾಗಿ ತಿಂತೀನಿ. ಇಲ್ಲ ಅಂತಂದ್ರೆ ನಮ್ಮ ಬಿಸಿ ಬಿಸಿ ಮೆಂತೆ ಪಲಾವ್ ಮಾಡಿದ್ರೆ ಮೆಂತೆ ಸೊಪ್ಪು ಪಲಾವ್ ಅದನ್ನ ತಿನ್ಕೊಂಡು ಇಲ್ಲ ಆಕ್ಚುಲಿ ಏನಿಲ್ಲ, ತುಂಬಾ ಚೆನ್ನಾಗಿದೆ. ಅರೋಮಾನು ಚೆನ್ನಾಗಿದೆ, ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿದೆ. ಸೊ ನೆಕ್ಸ್ಟ್ ಏನ್ ಮಾಡ್ತಾ ಇದೀರ ಈಗ? ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತ ಅಂದ್ರೆ ಇದು ಬನ್ಸ್ ಏನಿದೆ ಅದನ್ನ ಬಿಸಿ ಮಾಡ್ಬೇಕು. ಅಲ್ಲೆಲ್ಲ ಇರ್ತಲ್ಲ ಅಲ್ಲಿ ಪ್ಯಾನ್ ಹೀಟ್ ಆಗ್ತಾ ಇದೆ. ಪ್ಯಾನ್ ಹೀಟ್ ಆದ್ಮೇಲೆ ಇದಕ್ಕೆ ಬಟರ್ನ ಗಾರ್ನಿಶ್ ಮಾಡಿ ಬಟರ್ನ ಹಾಕಿ ಆಮೇಲೆ ಅದು ಏನು ಬನ್ಸ್ ಇರುತ್ತಲ್ಲ ಅದನ್ನ ಬಿಸಿ ಮಾಡ್ಬೇಕು. ತವಾ ಬಿಸಿ ಆದ್ಮೇಲೆ ಬಟರ್ನ ಹಚ್ಬಿಟ್ಟು ಏನು ಬನ್ಗಳಿದೆಯಲ್ಲ ಅದನ್ನ ಟೋಸ್ಟ್ ಮಾಡ್ಬೇಕು. ಬಿಗ್ ಬಾಸ್ ಸ್ಟಾರ್ಟ್ ಆಯ್ತು ಗೈಸ್, ಪ್ಲೀಸ್ ಬೇಗ ಬೇಗ ಮಾಡಿ. ಇಂಟ್ರೆಸ್ಟಿಂಗ್ ಇದೆ ಬಿಗ್ ಬಾಸ್. ಯಾರೆಲ್ಲ ಬಿಗ್ ಬಾಸ್ ಅಂಡ್ ಆಲ್ಸೋ ಯಾರಿಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಆಗ್ತಾರೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸೊ ನನಗೆ ಪರ್ಸನಲಿ ರಕ್ಷಿತಾ ಟು ಬಿ ವೆರಿ ಆನೆಸ್ಟ್ ತುಂಬಾನೇ ಲೈಕ್ ಆಗ್ತಾರೆ. ಯಾಕಂದ್ರೆ ದ ವೇ ಅವ್ರು ಜೆನ್ಯೂನ್ ಆಗಿರೋದು ನನಗೆ ತುಂಬಾ ಇಷ್ಟ ಆಗ್ತಾರೆ. ರಕ್ಷಿತಾ ನನಗೆ ಅವ್ಳು ಬಿಟ್ರೆ ಇನ್ನೆಲ್ಲ ಓಕೆ ಓಕೆ. ಅಂಡ್ ಕಾವ್ಯನೂ ಇಷ್ಟ ಆಗ್ತಾಳೆ. ಸೊ ನಿಮ್ಗೆಲ್ಲ ಯಾವ ಕಂಟೆಸ್ಟೆಂಟ್ ಇಷ್ಟ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಸೊ ನೀವು ಬಿಗ್ ಬಾಸ್ ನೋಡ್ತೀರಾ ರೆಗ್ಯುಲರ್ ಆಗಿ ಅಂತ ಹೇಳಿ. ಬಿಗ್ ಬಾಸ್ ಗೆ ಮಾಡಿ ಎಂತ ಗೊತ್ತುಂಟು ಆಕ್ಚುಲಿ ನಮ್ಗೆ ಒಂದು ಕಾಲದಲ್ಲಿ ಇಂಟ್ರೆಸ್ಟ್ ಇತ್ತು, ಇವಾಗ ಯಾವ ಇಂಟ್ರೆಸ್ಟ್ ಇಲ್ಲ. ಪಲಾವ್ ಆಚೆ ಇದೆ, ನೋಡೋಣ ಮಮ್ಮಿ ಪಪ್ಪ ಏನಂತಾರೆ, ಹಿಂಗಿದೆ ಟೇಸ್ಟ್ ಅಂತ ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಸೊ ನಾನು ಫಾರ್ ದ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿರೋದು, ಪಾವ್ ಭಾಜಿನ ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ನೋಡೋಣ. ಆ್ಯಂಡ್ ಆಲ್ಸೋ ನಮ್ಗೆ ಇವಾಗ ನಮ್ಮದು ಚೀನಿ ಬರ್ತಾ ಇರೋದ್ರಿಂದ ಸೊ ಆ ಇಂಟ್ರೆಸ್ಟ್ ಎಲ್ಲ ಏನಿಲ್ಲ. ಅದ್ರದ್ದು ಇವಾಗ ತೊಳೆಯೋದು ಬೆಳೆಯೋದು ಹೆಂಗಪ್ಪ ಅನ್ನೋದೇ ಆಗಿದೆ ನಮಗೆ. ನೋಡೋಣ. ಫಸ್ಟ್ ಕ್ರೇವಿಂಗ್ಸ್ ಅನ್ನೋದಿರ್ತಲ್ಲ, ಇವಾಗ ಅಂದ್ರೆ ತುಂಬಾ ಕ್ರೇವಿಂಗ್ಸ್ ಅಂತಿಲ್ಲ, ರೇರ್ ಕ್ರೇವಿಂಗ್. ಚಿನಿ ಅಂಡ್ ಏನಾಗಿತ್ತು ಗೊತ್ತಾ, ನನಗೆ ಇದನ್ನ ಮಾಡಿ ನಿಂದನ್ನು ಕೇಳ್ತೀನಿ ನಾನು. ನನಗೆ ಫಸ್ಟ್ 3 months ಸ್ವಲ್ಪ ಮಾವಿನಕಾಯಿ ಟು ಬಿ ವೆರಿ ಆನೆಸ್ಟ್ ತಿನ್ನಂಗೆ ಆಗ್ತಿತ್ತು. ತುಂಬ ಹೆವಿ ಆಗಲ್ಲ, ಬಟ್ ಅದು ಜಜ್ಜುಣ್ಸೆ ಹಣ್ಣು ಮಾವಿನಕಾಯಿ ಇದನ್ನ ತಿನ್ನಂಗೆ ಆಗ್ತಿತ್ತು. ಇವಾಗ ಅನ್ಸುತ್ತೆ ಬಟ್ ಅಷ್ಟೊಂದಿಲ್ಲ. ಇವಾಗ ಅದೇ ಈ ಥರದ್ದೆಲ್ಲ ತಿನ್ನಂಗೆ ಆಗುತ್ತೆ ನನಗೆ. ಹೌಸ್ ದ ಟೇಸ್ಟ್? ಮಾಡಿಲ್ಲ ಟೇಸ್ಟ್. ಹೆಂಗಿದೆ ಟೇಸ್ಟ್? ಹೆಂಗಿದಪ್ಪ ಟೇಸ್ಟ್? ವೆರಿ ಗುಡ್ ಟೇಸ್ಟ್. ಹೆಂಗಿದೆ ಚೆನ್ನಾಗಿದೆ. ಚೆನ್ನಾಗಿದೆಯಾ?
ಹೆಣ್ಣು ಮಾಡ್ಬಿಡು ವ್ಲಾಗ್ನ. ಸ್ಟ್ರೀಟ್ ಫುಡ್ಗಿನ ಮನೆಯಲ್ಲಿ ಮಾಡ್ಕೊ, ಗುಡ್, ಬಟ್ ಮನೇಲಿ ಮಾಡ್ಕೊಂಡು ತಿನ್ನೋದು ಇಟ್ಸ್ ಗುಡ್. ಹೈಜಿನ್ ಅಂತ ಅಂದ್ರೆ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದಿದೆಯಲ್ಲ ಇಟ್ಸ್ ಗುಡ್ ಅಂತಾನೆ ಹೇಳ್ಬೋದು ನೋಡಿದ್ರೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ರ್ಯಾಂಡಮ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ನಿಷ್ಕಾ ಪಟೇಲ್ ಚಾನಲ್ ಅಂಡ್ ಲಿತಿಕ್ಷಾ ಪಟೇಲ್ ಚಾನಲ್. Until my next video, please keep waiting. Take care, love you all. Bye bye.